ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನಕ್ಕೆ ಬರಬಹುದು? ಯಾವುದೇ ಕ್ಷಣ ಯಾವುದೇ ಘಳಿಗೆ ಆರ್ ಅಶೋಕ್ ಸ್ಥಾನ ಕೈ ತಪ್ಪುತ್ತೆ. ಈ ಬಗ್ಗೆ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅಶೋಕ್ ಯಾವುದೇ ಘಳಿಗೆ ಕಿಕ್ಔಟ್ ಆಗಬಹುದು. ಬಿಜೆಪಿ ಅಧಿಕೃತ ಘೋಷಣೆ ಬಾಕಿ ಇರುವಾಗಲೇ ಅಶೋಕ್ ನಿಷ್ಕ್ರಿಯ. ನಿನ್ನೆಯೇ ಬೆಂಗಳೂರಿಗೆ ಆಗಮಿಸಿರುವ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೇಂದ್ರ ಸಚಿವರನ್ನ ಖುದ್ದು ಸ್ವಾಗತಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಆದರೆ ಬೆಂಗಳೂರಲ್ಲಿದ್ದರೂ ಮೋದಿ ಸರ್ಕಾರದ ಸಚಿವರ ಸ್ವಾಗತಕ್ಕೆ ಹೋಗದ ಅಶೋಕ್ ಇವತ್ತು ಮಧ್ಯಾಹ್ನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಯಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಹೆಸರಿಲ್ಲ. ನಿನ್ನೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಮನೆಯಲ್ಲಿ ಮಹತ್ವದ ಸಭೆ ಆಯಿತು. ಇನ್ನು ಆ ಸಭೆಯಲ್ಲಾದರೂ ಕಾಣಿಸಿಕೊಳ್ತಾರಾ? ಅಲ್ಲೂ ಕಾಣಿಸಿಕೊಂಡಿಲ್ಲ. ಒಂದು ಪ್ರೋಟೋಕಾಲ್ ಇರುತ್ತೆ. ಅಲ್ಲಿನ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಅವರ ಹೆಸರು ಸಾಮಾನ್ಯವಾಗಿ ಬಿಜೆಪಿಯ ಯಾವುದೇ ಅಧಿಕೃತ ಪೋಸ್ಟರ್ಗಳಲ್ಲೂ ಕೂಡ ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ವಿಪಕ್ಷ ನಾಯಕರ ಫೋಟೋ ಇರುತ್ತೆ, ರಾಜ್ಯಾಧ್ಯಕ್ಷರ ಫೋಟೋ ಇರುತ್ತೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ವಿಪಕ್ಷ ಸ್ಥಾನದವರ ಆಹ್ವಾನ ಇದ್ದೇ ಇರುತ್ತೆ. ಆದರೆ ಅಶೋಕ್ ರವರನ್ನ ಆಹ್ವಾನಿಸಿರಲಿಲ್ಲ. ಸ್ವತಃ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಮನೆಯಲ್ಲಿ ಸಭೆ ನಡೆಯುತ್ತೆ. ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಇರ್ತಾರೆ. ಅಲ್ಲಿಯೂ ಕೂಡ ವಿಪಕ್ಷ ನಾಯಕ ಅಶೋಕ್ ಕಾಣಿಸಿಕೊಳ್ಳೋದಿಲ್ಲ. ಹಾಗಾದ್ರೆ ಅಶೋಕ್ ಅವರಿಗೆ ಸಣ್ಣದಾದ ಹಿಂಟು ಸಿಕ್ಕಿರಬಹುದು. ಆ ಸ್ಥಾನದಿಂದ ಹೊರಗುಳಿಯುವಂತಹ ಎಲ್ಲ ಸಾಧ್ಯಾಂತತೆಗಳು ಕೂಡ ಅಶೋಕ್ ಅವರಿಗೆ ಗೊತ್ತಾಗಿರುವ ಹಾಗೆ ಭಾಸವಾಗ್ತಾ ಇದೆ. ನೀವು ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿದ್ದಂತಹ ಆರ್ ಅಶೋಕ್ ಇತ್ತೀಚೆಗಿನ ಕೆಲ ಬಿಜೆಪಿಯ ಮಹತ್ವದ ಸಭೆಗಳಲ್ಲಿ ಆರ್ ಅಶೋಕ್ ಕಾಣಿಸಿಕೊಳ್ತಾ ಇಲ್ಲ. ಅದಕ್ಕೆ ಕಾರಣ ಅದರದೇ ಆದಂತಹ ಬಲವಾದ ಕಾರಣಗಳು. ನಿನ್ನೆಯೇ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂತಹ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೇಂದ್ರ ಸಚಿವರನ್ನ ಖುದ್ದು ಸ್ವಾಗತಿಸಿದ್ದ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಅಲ್ಲಿ ಆರ್ ಅಶೋಕ್ ಇರಲಿಲ್ಲ. ಆದರೆ ಬೆಂಗಳೂರಿನಲ್ಲಿದ್ದರೂ ಕೂಡ ಮೋದಿ ಸರ್ಕಾರದ ಸಚಿವರ ಸ್ವಾಗತಕ್ಕೆ ಅಶೋಕ್ ಅವರು ಹೋಗಿರಲಿಲ್ಲ. ಅದಕ್ಕೆ ಕಾರಣ ಏನು? ಇವತ್ತು ಮಧ್ಯಾಹ್ನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಇರುತ್ತೆ. ಆ ಒಂದು ಸುದ್ದಿಗೋಷ್ಠಿಯಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಹೆಸರಿಲ್ಲ. ಅವರ ಅನುಪಸ್ಥಿತಿಯಿಂದಲೇ ಇವತ್ತು ಅಲ್ಲಿ ಸುದ್ದಿಗೋಷ್ಠಿ ಪ್ರಾರಂಭ ಆಗುತ್ತೆ. ನಿನ್ನೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಅವರ ಮನೆಯಲ್ಲಿ ಒಂದಷ್ಟು ರಾಜ್ಯ ಮಟ್ಟದ ನಾಯಕರುಗಳನ್ನೊಳಗೊಂಡ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ ಆರ್ ಅಶೋಕ್ ಕಾಣಿಸಿಕೊಳ್ಳೋದಿಲ್ಲ. ಅಲ್ಲೂ ಕೂಡ ಗೈರಾಗಿದ್ರು. ನಾನು ಹೋಗೇನು ಕಾರ್ಯ, ನಾನು ಹೋಗದೆ ಇದ್ದೇನು ಕಾರ್ಯ ಅನ್ನೋ ತರಹದ ಎಲ್ಲ ವಿವರಣೆಗಳು ಅಶೋಕ್ ಅವರಿಗೆ ಸಿಕ್ಕಿದಂಗೆ ಕಾಣ್ತಾ ಇದೆ. ಒಟ್ಟಾರೆ ಅತಿ ದೊಡ್ಡ ವಿಪ್ಲವ, ಅತಿ ದೊಡ್ಡ ಬದಲಾವಣೆಯಂತೂ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತೆ. ಕೇಂದ್ರದ ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಕರ್ನಾಟಕದ ವಿಸಿಟ್ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಅಮಿತ್ ಶಾ ಬಂದು ಹೋದರು. ಇವತ್ತು ಮತ್ತೆ ಭೂಪೇಂದ್ರ ಬಂದಿದ್ದಾರೆ. ಸೊ ಬರುವುದಕ್ಕೊಂದಷ್ಟು ಕಾರಣಗಳಿರ್ತವೆ. ಆ ಕಾರಣಗಳ ಭಾಗವಾಗಿ ಒಂದು ಪೊಲಿಟಿಕಲ್ ಚೇಂಜಸ್ ಕರ್ನಾಟಕದಲ್ಲಿ ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.